ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಭಾಳಷ್ಟು ವಿದ್ಯಾರ್ಥಿಗಳು ಈಗ ಪ್ಯಾರಾಮೆಡಿಕಲ್ ಬೋರ್ಡ್ದು ನಾಳೆಗೆ ಏನು ಒಂದು ಫೈನಲ್ ರಿಸಲ್ಟ್ ಬರುತ್ತೆ. ಥರ್ಡ್ ರೌಂಡದ್ದು ಫೈನಲ್ ರಿಸಲ್ಟ್ ನಾಳೆಗೆ ಡಿಕ್ಲರೇಷನ್ ಆಗುತ್ತೆ. ಇವಾಗ ಚೆಕ್ ಮಾಡ್ತಾ ಇದ್ದರೆ ಸರ್ವರ್ ಈ ರೀತಿಯಾಗಿ ನಿಮಗೆ ತೋರಿಸ್ತಾ ಇದೆ. ಸೊ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ಸರ್, ಏನೋ ತಿಳಿತಾ ಇಲ್ಲ, ಇದು ನೋಡಿ ಈ ರೀತಿ ಬರ್ತಾ ಇದೆ ಅಂತ ನೀವು ನನಗೆ ಶೇರ್ ಮಾಡುತ್ತಿರುವಂಥದ್ದು. ಸೊ ಇದು ನೋಡಿ, ಈಗ ಏನಾಗಿದೆ ಅಂದರೆ 2 ಡೇಸಿಂದ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಸಂಡೇ 2 ದಿನ ರಜೆ ಇರೋದರಿಂದ ಈ ವೆಬ್ಸೈಟ್ ಏನಾಗಿದೆಯಪ್ಪ ಅಂತಂದರೆ ಬ್ಲಾಕ್ ಆಗಿದೆ. ಒಂದು ಬ್ಲಾಕ್ ಆಗಿದೆ, ಒಂದು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಯಾಕಂದರೆ ನಾಳೆಗೆ ನಿಮ್ಮದು ರಿಸಲ್ಟ್ ಬರುತ್ತೆ, ಥರ್ಡ್ ರೌಂಡದ್ದು ರಿಸಲ್ಟ್ ಬರೋ ಸಲುವಾಗಿ ಅಪ್ಡೇಟನ್ನು ಮಾಡೋ ಸಲುವಾಗಿ ಏನು ಮಾಡಿರ್ತಾರಪ್ಪ ಅಂತಂದರೆ ಬ್ಲಾಕು ಕೂಡ ಮಾಡಿರ್ತಾರೆ. ಭಯಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ರಿಸಲ್ಟ್ ನಾಳೆಗೆ ನಿಮಗೆ ಡಿಕ್ಲರೇಷನ್ ಆಗುತ್ತೆ. ನಾಳೆ ನಿಮಗೆ ಮಧ್ಯಾಹ್ನ ನಂತರ ಏನಾಗ್ಬೋದಪ್ಪ ಅಂತಂದರೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೋದು. ಸೊ ಆಮೇಲೆ ರಿಸಲ್ಟ್ ಅನೌನ್ಸ್ಮೆಂಟ್ ಆದ ತಕ್ಷಣ ಕೂಡ ನಾನು ಏನು ಮಾಡ್ತೀನಿ ಅಂದರೆ ನಿಮಗೆ ಲಿಂಕನ್ನು ಕೂಡ ಶೇರ್ ಮಾಡ್ತೇನೆ. ಬಟ್ ವರಿ ಅಬೌಟ್ ಒಂದು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮ್ಮ ರಿಸಲ್ಟ್ ಅಂದರೆ ಈ ರೀತಿ ಬರುತ್ತೆ, ಥರ್ಡ್ ರೌಂಡ್ ಮೂಕ್ ರಿಸಲ್ಟ್ ಕೌನ್ಸಿಲಿಂಗ್ 25-26 ಅಂತ ನಾಳೆಗೆ ನಿಮಗೆ ಈ ರೀತಿ ಶೋ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಕಾಲೇಜ್ ಸೆಲೆಕ್ಟ್ ಆಗಿದ್ದರೂ ಕೂಡ ಶೋ ಆಗುತ್ತೆ, ಕಾಲೇಜ್ ಸೆಲೆಕ್ಟ್ ಆಗಲಿಲ್ಲ ಅಂದರೂ ನಾಟ್ ಅಲಾಟೆಡ್ ಅಂತ ಈ ರೀತಿ ಬರುತ್ತೆ. ಇದು ನಿಮಗೆ ಮಧ್ಯಾಹ್ನ ತನಕ ಬರ್ಬೋದು ನಾಳೆಗೆ. ಇಲ್ಲ ಅಂತಂದ್ರೂ ಮಧ್ಯಾಹ್ನ ಆಗಲಿಲ್ಲ ಅಂದರೂ, ಯಾಕಂದರೆ 2 ದಿನ ರಜೆ ಇರೋದ್ರಿಂದ ಪ್ರೊಸೆಸಿಂಗ್ ಮಾಡಿಲ್ಲ ಅಂದರೂ ಕೂಡ ಈವ್ನಿಂಗ್ ತನಕನೂ ಕೂಡ ಬರ್ಬೋದು. ಬಟ್ ನಾಳೆಗಂತೆ 100% ಬರುತ್ತೆ ನಿಮ್ಮ ರಿಸಲ್ಟ್. ನಾಳೆಗೆ ನಿಮ್ಮ ಥರ್ಡ್ ರೌಂಡದ್ದು ಮೂಕ್ ರಿಸಲ್ಟ್ ಡಿಕ್ಲರೇಷನ್ ಆಗುತ್ತೆ. ಸೊ ಮೂಕ್ ರಿಸಲ್ಟ್ ಅಂದರೆ ಟೆಂಪರ್ ರಿಸಲ್ಟ್. ಆಮೇಲೆ ನೀವು ಬದಲಾವಣೆ, ಡಿಲ್ಟು, ರಿಮೂವ್, ಆ್ಯಡ್ ಏನು ಬೇಕಾದ ಮಾಡ್ಕೋಬೋದು. ಬಟ್ ನಾಳೆಗೆ ನಿಮ್ಗೆ ರಿಸಲ್ಟ್ ಬರುತ್ತೆ.